ಹಾಯ್ ಕರುನಾಡು ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ಈ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯೂಸ್ ಮಾಡುವಂಥ ರುಮಾಲನ್ನ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದರಲ್ಲಿ ಉದ್ದ ಬಂದು ನಾನು 38 ಇಂಚ್ ತೊಗೊಂಡಿದ್ದೀನಿ ಮತ್ತು ಅಗಲ 8 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು, ಸ್ವಲ್ಪ ಈ ರೀತಿ ಕರ್ಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಇದೊಂದು ಸೈಡು ಈ ರೀತಿ ಸ್ಟಿಚ್ ಹಾಕೋಬೇಕು, 2 ಪೀಸಲ್ಲೂ ಈ ರೀತಿ ನೋಡಿ. ಇದು ಹಾಕ್ಕೊಂಡಿದ್ದೀನಿ ಸ್ಟಿಚ್ನ ನಾನು. ಒಂದು ಟೆನ್ಷನ್ ಮಾರ್ಜಿನಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಸೈಡು ಉಲ್ಟಾದಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇದು ಸೀದಾ ಉಲ್ಟಾದಲ್ಲಿ ಪೀಸ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಎರಡು ಪೀಸ್ನ ಈಕ್ವಲ್ ಆಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನಾನು 2 ಲೇಯರಲ್ಲಿ ಮಾಡ್ತಾಯಿದ್ದೀನಿ ಈ ರುಮಾಲನ್ನ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅನ್ನೋದಾದರೆ ಇನ್ನೂ ಒಂದು ಕಾಟನ್ ಬಟ್ಟೆಯಲ್ಲಿ ಇನ್ನೊಂದು 2 ಪೀಸ್ನ ಅಟ್ಯಾಚ್ ಮಾಡ್ಕೋಬೋದು, ಇನ್ಸೈಡ್ ಕೊಡ್ಬೋದು. ಇನ್ನು ಸ್ವಲ್ಪ ದಪ್ಪ ಬರುತ್ತೆ, ಆವಾಗ ಕಿವಿ ಹತ್ರ ಎಲ್ಲ ಬೆಚ್ಚಗಿರುತ್ತೆ, ಚೆನ್ನಾಗಿ ಬರುತ್ತೆ. ನನಗೆ 2 ಲೇಯರ್ಸ್ ಹಾಕಿತ್ತು, ಅದಕ್ಕೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಓಪನ್ ಬಿಡಿ. ಫಸ್ಟ್ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ, ಅದ್ರ ಎಡ್ಜಲ್ಲೇ ಸ್ಟಿಚ್ ಹೊಡಿತಾ ಇದ್ದೀನಿ. ಈ ಸ್ಟಿಚ್ ಬಂದಿದೆಯಲ್ಲ, ಇದ್ರ ಪಕ್ಕದಲ್ಲೇ ಸ್ಟಿಚ್ ಹೊಡಿಬೇಕು ಇದನ್ನು. ತೆಗೆದ್ಬಿಡೋಣ. ನೋಡಿ, ಈ ಥರ ಸ್ಪಂಜಲ್ಲಿ ನಾನು ಈ ರೀತಿ ಸ್ಮೂತಾಗಿರೋದನ್ನು ಇದು ಮಾಡ್ಕೊಂಡಿದ್ದೀನಿ. ಈ ಥರ ಸ್ಪಂಜ್ ಹಾಕ್ಬಿಟ್ಟು ಇದು ಒಂದು ಸ್ವಲ್ಪ ಓಪನ್ ಬಿಟ್ಟಿದ್ವಲ್ಲ, ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡೋಣ.
ಇಲ್ಲಿಂದ 4 ಇಂಚಿಗೆ ನಾಲ್ಕು ಇಂಚಿಗಾದರೂ ಇದು ಮಾಡ್ಕೊಳ್ಳಿ, ಇಲ್ಲ ಒಂದು 5 ಇಂಚಿಗಾದರೂ, ಒಂದು 5.25 6 ಇಂಚಿಗೂ ಇದು ಮಾಡ್ಕೊಳ್ಳಿ, ನಿಮಗೆ ಯಾವ ಇದಕ್ಕೆ ಬೇಕು ಆ ಇದಕ್ಕೆ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇನ್ಸೈಡಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಡಿ ಇದಕ್ಕೆ ಇನ್ಸೈಡಲ್ಲಿ. ಓಕೆ, ಮತ್ತು ಈ ಸೈಡಲ್ಲಿ ಇದನ್ನು ತೆಗೆದ್ಬಿಡೋಣ, ಸಾಕು, ಹಾಕಿದ್ದೀನಿ ಇದರೊಳಗಡೆ. ಇದನ್ನು ಫಿನಿಶ್ ಮಾಡ್ಕೊಳ್ಳೋಣ. ಈ ರೀತಿ ಫಿನಿಶ್ ಮಾಡ್ಕೊಳ್ಳೋಣ ಇದನ್ನು. ಇಲ್ಲಿ ಒಂದು ಸೈಡಲ್ಲಿ ಓಪನ್ ಬಿಟ್ಟಿದ್ವಲ್ಲ, ಇನ್ನೊಂದು ಸೈಡಲ್ಲಿ ಅಲ್ಲಿಗೆ ಇದನ್ನು ಅಟ್ಯಾಚ್ ಮಾಡೋಣ. ಈ ರೀತಿ ಫಿನಿಶ್ ಆಗುತ್ತೆ. ಈ ರೀತಿ ನೋಡಿ, 2 in 1 ಥರ ಆಗಿದೆ.
ಈ ರೀತಿ ಬರುತ್ತೆ ನೋಡಿ, 2 in 1 ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದಾದರೆ, ಈ ಥರ ಇದು ಕೊಟ್ಟಿದ್ದೀನಲ್ಲ, ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದೇ ಅಂದರೆ, ಇದು ಮಾಮೂಲಿ ಮೇಲೆ ಬರುತ್ತೆ. ಎಕ್ಸಾಂಪಲ್ ಈ ರೀತಿ ಬರುತ್ತೆ. ಇದು ಇದಕ್ಕೆ ಇದೆಯಲ್ಲ, ಒಂದು ಸಾರಿ ತೋರಿಸ್ತೀನಿ ತಡೀರಿ, ಒಂದು ನಿಮಿಷ. ಹೀಗೆ ತಗೊಳ್ಳಿ. ಈಗ ಯೂಸ್ ಮಾಡ್ತೀವಿ ಅನ್ನೋದಾದರೆ ಕೊಟ್ಟಿರ್ತೀವಲ್ಲ, ಇದನ್ನು 1 2 ಸಾರಿಯಿಂದ 2 ಸಾರಿ, ಇಲ್ಲ 3 ಸಾರಿ ಅನ್ನೋದಾದರೆ 3 ಸಾರಿ ತೊಗೊಂಡು ಇನ್ಸೈಡಿಂದ ಫ್ರಂಟಿಗೆ ಬಿಡಿದ್ದೀನಿ ಅಷ್ಟೇ. ಇದು ಲಾಕ್ ಆಗುತ್ತೆ, ಇನ್ನು ಓಪನ್ ಆಗಲ್ಲ. ಇದಿನ್ನು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಲಾಕ್ ಬರುತ್ತೆ. ಇದು ಈ ಥರ ಕಾಣುತ್ತೆ ಫಿನಿಶ್ ಆದಮೇಲೆ. ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಇದು ಯೂಸ್ ಮಾಡೋದಂತ. ಈ ರೀತಿ ಇರುತ್ತೆ, ಈ ರೀತಿ ಹಾಕೋತೀವಿ. ಇನ್ನು ಕೆಳಗಡೆ ಇದು ಮಾಡಬೇಕಲ್ಲ, ಇದನ್ನು 1 2 ಆದರೆ 2 ಸರಿ ಮಾಡಿ, ಇಲ್ಲಾಂದರೆ 3 ಸರಿ ಅಂದರೆ 3 ಸರಿ ಸುತ್ತಬಿಟ್ಟು ಇನ್ಸೈಡಿಂದ ಟಾಪ್ ಸೈಡಿಗೆ ಬಿಡಿ ಫ್ರಂಟ್ಗೆ. ನೋಡಿ ಈ ಥರ ಬರುತ್ತೆ ಡಿಸೈನ್ ಇದ್ರದ್ದು. ಜನರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಜೈ ಹಿಂದ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.